ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ನೋಡ್ತಾರಂತ ಈ ಖಾಲಿ ಲ್ಯಾಂಡು ಬೆಟ್ಟಕ್ಕೆ ಅಟ್ಯಾಚ್ ಆಗಿರುವಂಥದ್ದು, ಅಂದರೆ ಹಿಲ್ ಅದ್ಗೆ ಹತ್ರ ಅಂತ ಒಂದು ಖಾಲಿ ಲ್ಯಾಂಡು. 3 ಎಕರೆ ಖಾಲಿ ಜಮೀನು, ಸ್ವಯಾರ್ಜಿತ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಓನರು ಪ್ರೈಸ್ ಹೇಳ್ತಿರೋದು ಪರ್ ಎಕರ್ಗೆ 14 lakhs ಪರ್ ಎಕರ್ ಹೇಳ್ತಿರೋದು. ಅಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಓನರು. ನೇರಾಗಿ ಕೂರಿಸ್ಕೊಡ್ರೆ 13ಕ್ಕೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಇಲ್ಲ ಒಂದು 12 ಮೇಲೆ ಹೆಚ್ಚು ಕಮ್ಮಿ ಆಗ್ಬೋದು. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡಿಕೊಡ್ತೇವೆ. ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ, ಜನರಲ್ ಪ್ರಾಪರ್ಟಿ. ಇಂಟ್ರೆಸ್ಟೆಡ್ ದಯಮಾಡಿ ನೇರಾಗಿ ಬಂದು ವಿಸಿಟ್ ಮಾಡಿ, ಲ್ಯಾಂಡ್ ತೋರ್ಸೋಣ. ಮಡ್ ರೋಡಲ್ಲಿ ಬರಬೇಕು. ಒಂದು ರೀತಿ ಇಲ್ಲಿ ಪಕ್ಕ ಅಂದರೆ ಬೆಟ್ಟದ ಹತ್ರ ಒಂದು ಬೇಕು ಅಂತ ಏನು ಕೇಳ್ತಾ ಇದ್ರು ಕೆಲವು ಜನ, ಅಂಥವ್ರಿಗೆ ಇದು ಕಂಫರ್ಟಬಲ್ ಆಗಿದೆ. 3 ಎಕರೆ ಲ್ಯಾಂಡು, 1.25 ಕಿಲೋಮೀಟ್ರ್ ಮಡ್ ರೋಡಲ್ಲಿ ಬರೋಕ್ಕಾಗುತ್ತೆ. ದಯಮಾಡಿ ಅದನ್ನು ಗಮನಿಸಿ. 11 ಕಿಲೋಮೀಟ್ರಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ. ಬೆಂಗಳೂರು ಮೈಸೂರಿಂದ ಟ್ರೈನ್ಗಳಿವೆ ಇಲ್ಲಿಗೆ. ಇದೇ ಒಂದು ವಿಲೇಜ್ ಬರುವಂಥ ಟಾರ್ ರೋಡು, ಸ್ವಲ್ಪ ದೂರ ಟಾರ್ ರೋಡ್ ಇದೆ. ಆಮೇಲೆ ಇದು ಮಡ್ ರೋಡು, 33 ಅಡಿ ರೋಡು, ಚೈನ್ ರೋಡು, ಚೆನ್ನಾಗಿದೆ. ಜಮೀನು ಕೂಡ ಒಂದು ರೀತಿ ಒಂದು ಒಳ್ಳೆ ವೀವ್ ಇದೆ. ಬಟ್ ಅವರು ಏನು ಕೃಷಿ ಮಾಡಿಲ್ಲ, ಖಾಲಿ ಹಂಗೆ ಎಂಟಿ ಲ್ಯಾಂಡು. ಏನಾದ್ರು ಫಾರ್ಮ್ ಹೌಸ್ ಮಾಡೋದಾ ಅಥವಾ ಕೋಳಿ ಫಾರ್ಮ್ ಮಾಡೋದಾ, ಇಲ್ಲ ಇನ್ನೇನಾದರೂ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಾ, ಇಲ್ಲ ಬೆಟ್ಟದ ಹತ್ರ ಒಂದು ಒಳ್ಳೆ ವೀವ್ ರೀತಿ ಫಾರ್ಮ್ ಹೌಸ್ ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ಜಾಗ ಇದು. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.